ಮಾಡಿದ್ದೇವೆ. ಆದ್ರೆ ಮುಂದೆ ನನಗೀಗ ಒಂದು ದೊಡ್ಡ ಸವಾಲಿದೆ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮಂಜಣ್ಣ ಅವ್ರು ಹೇಳ್ದಂಗೆ ನಾನು ಅನೇಕ ಬಾರಿ ಹೇಳ್ತಾ ಇದ್ದೀನಿ ಎಲ್ಲ ಕಡೆ. ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಹೆಸರೇನು ಕೊಟ್ಟಿದ್ದೀವಿ, ಇದು ನಮ್ಗೆ ಹೊಸದೇನಲ್ಲ. ಜನತಾದಳ ಪಕ್ಷ ಹುಟ್ಟಿರ್ತಕ್ಕಂಥದ್ದು, ಸ್ಥಾಪನೆ ಆಗಿರ್ತಕ್ಕಂಥದ್ದು ಒಂದು ಹೋರಾಟದ ಹಿನ್ನೆಲೆಯಲ್ಲಿ, ವಿಶೇಷವಾಗಿ ನಮ್ಮ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟಕ್ಕೆ ಬೆಂಬಲವಾಗಿ, ಪ್ರತಿಫಲವಾಗಿ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಕೊಂಡು ಕಷ್ಟ ಕಾಲದಲ್ಲಿ, ಸುಖ ಕಾಲದಲ್ಲಿ ಯಾವಾಗಲೂ ಕೂಡ ನಮ್ಮ ಜೊತೆಯಲ್ಲಿ ಯಾವುದೇ ನಿರೀಕ್ಷೆಗಳು, ಅಪೇಕ್ಷೆಗಳು ಇಲ್ದಿರ ನೀವು ಹೆಜ್ಜೆಯನ್ನು ಹಾಕಿದ್ದೀರಿ. ಈಗ ನನ್ನ ಮುಂದೆ ಇರ್ತಕ್ಕಂಥ ಸವಾಲು, ಬಹಳ ಜನಕ್ಕೆ ಅನ್ಸ್ಬೋದು, ಇದ್ಯಾವುದು ಚುನಾವಣೆ ಇಲ್ವಲ್ಲ, ಇನ್ನು 3 ವರ್ಷ ಇದೆ ಸಾರ್ವತ್ರಿಕ ಚುನಾವಣೆಗೆ, ಈಗಲೇ ನಿಖಿಲ್ ಕುಮಾರಸ್ವಾಮಿ 3 ವರ್ಷಕ್ಕಿಂತ ಮುಂಚಿತವಾಗಿ ಹೊರಟ್ಬಿಟ್ಟಿದ್ದಾನಲ್ಲ ರಾಜ್ಯ ಪ್ರವಾಸ ಅಂತ. ಆದ್ರೆ ಇವತ್ತು ನಾನು ರಾಜ್ಯವನ್ನ ಪ್ರವಾಸ ಮಾಡ್ತಾ ಇರ್ತಕ್ಕಂಥ ಮೂಲ ಉದ್ದೇಶ, ಪಕ್ಷದಲ್ಲಿ ಸಾಕಷ್ಟು ಜನ, ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಯಾವ ರೀತಿ ರಾಮನಗರ ತಾಲೂಕಿನಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಯಶಸ್ಸುಗೊಳಿಸಿದ್ದೀರಿ. ಇದೇ ರೀತಿ ನಾನು ತುಮಕೂರಿಗೆ ಕಾಲನ್ನ ಇಟ್ಟಿದ್ದೆ. ಮೊದಲನೇ ಬಾರಿ ಸಿದ್ಧಗಂಗಾ ಮಠಕ್ಕೆ ಹೋಗಿದ್ದೆ. ಅಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿ, ಅಲ್ಲಿ ಏನು ಶ್ರೀ 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 ಶಿವಕುಮಾರ ಸ್ವಾಮೀಜಿ ಅವ್ರಿಗೆ ಹೋಗಿ ಒಂದು ಆಶೀರ್ವಾದವನ್ನು ಪಡಿತಕ್ಕಂಥದ್ದು, ಆ ಗದ್ಗೆಯನ್ನ ಮುಟ್ಟಿ ಆ ಪ್ರಾರ್ಥನೆನ ಮಾಡಿ ಬಂದ ನಂತರ ತುಮಕೂರು ಜಿಲ್ಲೆನಲ್ಲಿ ಏನು ನಾನು ಪ್ರವಾಸವನ್ನ ಕೈಗೆ ಎತ್ಕೊಂಡಿದ್ದೆ, 8 ತಾಲೂಕುಗಳಿಗೆ ಪ್ರವಾಸವನ್ನ ಮಾಡಿದ್ದೇನೆ. ಆ ಹುಮ್ಮಸ್ಸು ಪ್ರತಿನಿತ್ಯ ನಾನು ನೋಡ್ತಾ ಇದ್ದೇನೆ ಪಕ್ಷದ ಕಾರ್ಯಕರ್ತರುಗಳಲ್ಲಿ. ಯಾಕೆಂದ್ರೆ ಅಂತಿಮವಾಗಿ ಇವತ್ತು ಪಕ್ಷದ ಕಾರ್ಯಕರ್ತರು ಸದೃಢವಾಗಿರಬೇಕು, ಪಕ್ಷದ ಕಾರ್ಯಕರ್ತರಲ್ಲಿ ಛಲ ಇರಬೇಕು, ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಸಂಕಲ್ಪ ಇರಬೇಕು. ಆಗ್ಲೇ ನಾವೇನಾದ್ರೂ ಸಾಧನೆ ಮಾಡ್ಲಿಕ್ಕಾಗ್ತದೆ. ಹಾಗಾಗಿ ಇವತ್ತು ನನ್ನ ಮುಂದೆ ಇರ್ತಕ್ಕಂಥದ್ದಣ್ಣ, ಮುಂದಿನ ವಿಧಾನಸಭಾ ಚುನಾವಣೆ ಈಗ ವಿಚಾರ ಅಲ್ಲ. ನಮ್ಮ ಮುಂದೆ ನಾವು ಎದುರು ನೋಡ್ತಾ ಇರ್ತಕ್ಕಂಥದ್ದು ಒಂದು ಗ್ರಾಮ ಪಂಚಾಯಿತಿ ಚುನಾವಣೆ ಡಿಸೆಂಬರ್ ತಿಂಗಳಲ್ಲಿ ನಡಿಲೇಬೇಕು. ಸಾಕಷ್ಟು ಜನ ಗ್ರಾಮಗಳಲ್ಲಿ, ಯಾಕೆಂದ್ರೆ ಗ್ರಾಮ ಪಂಚಾಯಿತಿ ಅಂದ್ರೆ ಅದು ರಾಜಕಾರಣದ ಬೇರದು, ಅಲ್ಲಿಂದಾನೇ ರಾಜಕಾರಣ ಹುಟ್ಟತಕ್ಕಂಥದ್ದು. ರಾಜಕಾರಣ ಹುಟ್ಟದೆ ಗ್ರಾಮ ಪಂಚಾಯಿತಿಲಿ. ಹಾಗಾಗಿ ಈ ಬಾರಿ ನಾನೊಂದು ಮಾತನ್ನ ಕೊಡ್ತೇನೆ. ಇಲ್ಲಿ ಬಡ ಜನ ಕೌನ್ಸಿಲರ್ಗಳಿದ್ದೀರಣ್ಣ, ಬಹುಶಃ ಕಳೆದ ಕೌನ್ಸಿಲರ್ ಚುನಾವಣೆಯಲ್ಲಿ, ನಗರಸಭೆ ಚುನಾವಣೆಯಲ್ಲಿ ಬಹುಶಃ ಕುಮಾರಣ್ಣನ ಪ್ರಪ್ರಥಮವಾಗಿ ಕರ್ಕೊ ಬಂದಿದ್ದೆ, ಮರ್ತು ಬಿಟ್ಟಿದ್ದೀರೇನೋ. ಬಹುಶಃ ನಿಮ್ ಜೊತೆಲಿ ನಿಂತು ಪ್ರಾಮಾಣಿಕವಾಗಿ ಸಹಕಾರ ಕೊಟ್ಟಿದ್ದೆ ಆ ಚುನಾವಣೆಯಲ್ಲಿ. ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಇಡೀ ಇವತ್ತು ಪಕ್ಷದಲ್ಲಿ ಇರ್ತಕ್ಕಂಥ, ಇಡೀ ರಾಜ್ಯದಲ್ಲಿ ಬಹುತೇಕ ಜಿಲ್ಲೆಗಳು, ತಾಲೂಕುಗಳಲ್ಲಿ ಇವತ್ತು ಪಕ್ಷದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಲ್ತಕ್ಕಂಥವ್ರು, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಕೂಡ ಕೋರ್ಟಿಗಾಗಲೇ ಚೀಮಾರಿ ಹಾಕಿದ್ದಾರೆ. ಈ ಕೂಡಲೇ ನೀವು ನಡೆಸಬೇಕು ಅಂತಕ್ಕಂಥ ಕೋರ್ಟ್ ಆದೇಶ ಹೊರಡಿಸಿದ್ದಾರೆ. ಅದು ಕೂಡ ಅತಿ ಶೀಘ್ರದಲ್ಲಿ ನೆರವೇರುತ್ತೆ. ಹಾಗಾಗಿ ಇವೆಲ್ಲದಕ್ಕೂ ನಾವು ಸಜ್ಜಾಗಬೇಕಾಗ್ತದೆ. ಮುಂದೆ ನಮ್ಮ MLA ಚುನಾವಣೆ ಮುಂದಕ್ಕೆ ನೋಡ್ಕೊಳ್ಳುವ, ನೀವೆಲ್ಲ ಸದೃಢವಾಗಿ ಬೆಳಿಬೇಕು, ನೀವೆಲ್ಲ ಮುಂದೆ ಬರಬೇಕು. ನಾನು ತುಮಕೂರು ಬಹುಶಃ ನಮ್ಮ ಕೊರಟಗೆರೆನಲ್ಲಿ ನಿಂತು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದೆ, ತುಂಬಾ ಜನ ಇವತ್ತು ಹಿರಿಯಕರು ಇಲ್ಲಿದ್ದೀರಣ್ಣ, ಒಂದಷ್ಟು ಜನ ಯುವಕರು ಕೂಡ ಮುಂದಿನ ದಿನಗಳಲ್ಲಿ ರಾಜಕಾರಣದಲ್ಲಿ, ಯಾಕೆಂದ್ರೆ ಒಂದು ಬದಲಾವಣೆ ಕಾಣಬೇಕು ಸಮಾಜ ಅಂತಕ್ಕಂಥದ್ದಾದಾಗ ಹೊಸ ಹೊಸ ಆಲೋಚನೆಗಳು, ಹೊಸ ಯುವಕರುಗಳು ಕೂಡ ರಾಜಕಾರಣಕ್ಕೆ ಪ್ರವೇಶವನ್ನ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಯಾರ್ಯಾರು ಆಕಾಂಕ್ಷಿತರಿದ್ದೀರಿ, ಆಸೆ ಇಟ್ಕೊಂಡಿದ್ದೀರಿ, ಅದಕ್ಕೆ ಪೂರ್ವಕವಾಗಿ ನೀವು ಕೂಡ ನಿಮ್ಮ ಗ್ರಾಮಗಳಲ್ಲಿ ನಿರಂತರವಾಗಿ ಈಗ ಜನರೊಂದಿಗೆ ಜನತಾದಳ ಅಂತ ನಾವೇನು ಇಟ್ಟಿದ್ದೀವಿ, ಜನರೊಂದಿಗೆ ಜನತಾದಳದ ಪ್ರತಿನಿಧಿಗಳಾಗಿ ನೀವು ಗ್ರಾಮಗಳಲ್ಲಿ ಇವತ್ತು ನೀವೆಲ್ಲರೂ ಜನಗಳ ಜೊತೆ ಬೆರೀಬೇಕಾಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಪಕ್ಷ ನಿಮ್ಮನ್ನ ಗುರುತಿಸುತ್ತಣ, ಯಾವತ್ತೂ ಕೂಡ ನಿಮ್ಮ ಕೈಯನ್ನ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇಲ್ಲೊಂದ್ ಕಡೆ 3 ಚುನಾವಣೆಗಳ ಏರುಪೇರು, ಆ ಸೋಲು ಸಾಮಾನ್ಯವಾಗಿ ಯಾರಿಗೇ ಆಗ್ಲಿ ಒಂದ್ ಹಂತಕ್ಕೆ ಕಾಡುತ್ತೆ. ನಾನು ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಬಹುಶಃ ದೇವೇಗೌಡರು ಸಾಹೇಬ್ರು ಒಂದು ಮಾತನ್ನ ಹೇಳ್ತಾ ಇದ್ರು, JP ಭವನದಲ್ಲಿ ಚಾಲನೆ ಕೊಟ್ಟರು ನಮ್ಮ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ. ಆಗ ಒಂದು ಮಾತು ದೇವೇಗೌಡರು ಸಾಹೇಬ್ರು ಹೇಳ್ತಾ ಇದ್ರು, ದೊಡ್ಡವರು ಮೊದಲನೇ ಚುನಾವಣೆಯಲ್ಲಿ 62ರಲ್ಲಿ ಆಗ ಇದ್ದಿದ್ದೆ ಕಾಂಗ್ರೆಸ್, ದೇಶದಲ್ಲಿ ಇದ್ದಿದ್ದೆ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಟಿಕೆಟ್ ಸಿಕ್ಬೇಕಾಗಿತ್ತು, ದುಡಿದಿದ್ರು, ಜನಗಳ ಪರವಾಗಿದ್ರು, ಜನಗಳ ಮನಸ್ಸಲ್ಲಿ ದೇವೇಗೌಡರು ಸಾಹೇಬ್ರಿದ್ರು. ಚಿಕ್ಕ ವಯಸ್ಸು, ಬಹುಶಃ ಒಂದು 26-27 ವರ್ಷ ಇರ್ಬೋದು ಅನ್ಕೋತೀನಿ 62ರಲ್ಲಿ. ಆಗ ಕೊನೆ ಹಂತದಲ್ಲಿ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ, ಮೋಸ ಮಾಡುತ್ತೆ ಕಾಂಗ್ರೆಸ್ ಪಕ್ಷ. ಆ ಸಂದರ್ಭದಲ್ಲಿ ದೇವೇಗೌಡರು ಸಾಹೇಬ್ರು
ಇಲ್ಲಪ್ಪ ನಮ್ಮ ಮನೆ ಬರದಲ್ಲಿ ಬೇಡ, ರಾಜಕಾರಣ ಬರೋದಿಲ್ಲ, ಯಾಕೆ ಬೇಕು ಚುನಾವಣೆ ನಮಗೆಲ್ಲ ಅಂತಕ್ಕಂಥದ್ದು ನಿರ್ಧಾರ ಮಾಡಿ ಹಿಂಸರ್ದಿದ್ದ ಕಾಲ ಇತ್ತು. ಆಗ ಜನನೇ ದೇವೇಗೌಡರ ಸಾಹೇಬ್ರನ್ನ ಗುರುತಿಸಿ, ಇಲ್ಲ ಇಲ್ಲ ನೀವು ನಿಂತ್ಕೊಳ್ಳೇಬೇಕು, ನೀವು ಸ್ವತಂತ್ರ ಅಭ್ಯರ್ಥಿಗಳಾದ್ರೂ ನಿಂತರೂ ಪರವಾಗಿಲ್ಲ, ನಾವು ಜನ ಆಶೀರ್ವಾದ ಮಾಡ್ತೇವೆ ಅಂತಕ್ಕಂಥದ್ದು ಜನರೇ ದೇವೇಗೌಡರ ಸಾಹೇಬ್ರನ್ನ ಹೆಗಲ ಮೇಲೆ ಹೊತ್ತು ಮೊದಲನೇ ಬಾರಿ 1962ರಲ್ಲಿ ಶಾಸಕರಾಗಿ ಆಯ್ಕೆ ಮಾಡ್ತಾರೆ. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಾನು 3 ಚುನಾವಣೆನೂ ಸೋತಿದ್ದೀನಿ. ದೇವೇಗೌಡರ ಸಾಹೇಬ್ರು ಒಂದು ಮಾತು ಹೇಳಿದ್ರು, ನಾನು ಬಹುಶಃ 3 ಚುನಾವಣೆ ಸತತವಾಗಿ ಒಂದು ಗೆಲುವನ್ನ ನೋಡಿದಿರಾ, ಈ ರೀತಿ ಸೋತಿದ್ರೆ ಬಹುಶಃ ನನ್ನ ಮನಸ್ಸು ಮೇಲೆ ಯಾವ ರೀತಿ ಪರಿಣಾಮ ಆಗ್ತಾ ಇತ್ತು, ಆಘಾತ ಆಗ್ತಾ ಇತ್ತು ಅಂತಕ್ಕಂಥದನ್ನ ನಾನು ನಿಖಿಲ್ ಕುಮಾರಸ್ವಾಮಿ ಪರವಾಗಿ ನಿಂತು ಯೋಚನೆ ಮಾಡಬಲ್ಲ ಅಂತಕ್ಕಂಥದನ್ನ ದೊಡ್ಡವರು ಹೇಳ್ತಾ ಇದ್ರಣ್ಣ. ಆದ್ರೆ ಅಣ್ಣ, ಇವತ್ತು ನನಗೆ ಒಂದು ದೊಡ್ಡ ಗುರಿ ಇದೆ. ಇವತ್ತು ನಮ್ಮ ಮುಂದೆ ಬಹಳ ದೊಡ್ಡ ಸವಾಲುಗಳಿದೆ. ಆ ಸವಾಲುಗಳನ್ನ ಸ್ವೀಕಾರ ಮಾಡಬೇಕಾಗ್ತದೆ. ಸಂದರ್ಭಗಳು ಚುನಾವಣೆಗಳಲ್ಲಿ ಬರುತ್ತೆ ಹೋಗುತ್ತೆ, ಒಬ್ರು ಗೆಲ್ಲಬೇಕು ಸೋಲ್ಬೇಕು, ಅದಿರ್ಲಿ, ಅದನ್ನ ನಾವು ಬದಿಗಿಡೋಣ, ಅದು ಮುಂದೊಂದು ದಿನ ಅವಕಾಶ ಸಿಗುತ್ತೆ. ಆದ್ರೆ ಜನರ ಜೊತೆ ಇರಬೇಕು. ನಾವು ಜನರ ಮಧ್ಯೆ ನಾವಿಲ್ಲ ಅಂದ್ರೆ ಯಾವ ಕಾರಣಕ್ಕೂ ಯಾರನ್ನು ಕೂಡ ಜನ, ನೀವೆಷ್ಟೇ ಪ್ರಭಾವಿಗಳಾಗಿ, ನೀವೆಷ್ಟೇ ಹಿನ್ನೆಲೆ ಇರಲಿ, 2 ದಿನದ ಹಿಂದೆ ನಾನು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶಿವಲಿಂಗಣ್ಣನಿಗೆ ಫೋನ್ ಮಾಡಿ ಒಂದು ಮಾತನ್ನು ಹೇಳಿದೆ. ಇವತ್ತು 25ನೇ ತಾರೀಕು ಸ್ವಲ್ಪ ಅಮಾವಾಸ್ಯೆ ಬಿದ್ದುಬಿಟ್ಟಿದೆ ಈ ದಿನ. ಹಿಂದೆ ನಾನು ಒಂದು 15 ದಿನದಿಂದ ಮೀಟಿಂಗ್ ಮಾಡಿ ವಿಜಯನಗರ, ಕೊಪ್ಪಳ ಮತ್ತೆ ರಾಯಚೂರು ಡಿಸ್ಟ್ರಿಕ್ಟ್ಗೆ ಪ್ರವಾಸ ಮಾಡ್ತಕ್ಕಂಥದ್ದು ನಿಗದಿಯಾಗಿತ್ತು. ನಾಳೆ ರಾಯಚೂರಿಗೆ ಹೋಗ್ತಾ ಇದ್ದೇನೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ವಿಜಯನಗರ ಮತ್ತೆ ಕೊಪ್ಪಳ ಇವತ್ತು ಒಂದು ಮನವಿಯನ್ನ ಮಾಡಿದ್ರು ನಮ್ಮ ಅಭ್ಯರ್ಥಿಗಳು. ಅಮಾವಾಸ್ಯೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೊಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಒಂದು ಸಮಾವೇಶವನ್ನ, ನೀವು ಬರ್ತಾ ಇದ್ದೀರಾ ಪ್ರಪ್ರಥಮವಾಗಿ ಅಂತಕ್ಕಂಥದ್ದನ್ನ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡ್ಕೊಳ್ಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೇನೆ. ದಯವಿಟ್ಟು ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಮತ್ತೆ ನಮ್ಮ ಪ್ರೋಗ್ರಾಮ್ ಸ್ವಲ್ಪ ಮುಂದೂಡಿಕೆ ಮಾಡಿ ಅಂತ ಹೇಳಿದ್ರು. ಆಗ ನಾನು ಇನ್ನೇನಪ್ಪ ಮಾಡೋದು, ಸರಿ ತಡಿಯಪ್ಪ, ಈಗ ನಮ್ಮ ಜಿಲ್ಲೆಗೆ ಕಾಲಿಟ್ಬಿಡುವ ತುಮಕೂರು ಆದ್ಮೇಲೆ ಅಂತ ಶಿವಲಿಂಗಣ್ಣನಿಗೆ ಫೋನ್ ಮಾಡಿದೆ, ಜೈಮುತ್ತು ಅವ್ರಿಗೆ ಫೋನ್ ಮಾಡಿದೆ, ಅಲ್ಲಿ ನಮ್ಮ ಕನಕಪುರದ ನಾಗರಾಜಣ್ಣವ್ರಿಗೆ ಫೋನ್ ಮಾಡಿದೆ. ಎಲ್ಲ ತಾಲೂಕು ಘಟ್ಟದ ಅಧ್ಯಕ್ಷರುಗಳು ಖಂಡಿತವಾಗ್ಲೂ ಮಾಡ್ತೇವೆ, ಅದು 2 ದಿನ ಆಗಲಿ 2 ತಾಸು ಮುಂಚೆ ನೀವು ನನಗೆ ಫೋನ್ ಮಾಡಿದ್ರು ಖಂಡಿತವಾಗ್ಲೂ ಜನಗಳನ್ನ ಆಯೋಜನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಭರವಸೆ ಕೊಟ್ಟ ನಂತರ ನಿನ್ನೆ ಚನ್ನಪಟ್ಟಣಕ್ಕೆ ಹೋಗಿದ್ದೆ. ಚನ್ನಪಟ್ಟಣದಲ್ಲೂ ಬಹಳ ದೊಡ್ಡ ಮಟ್ಟದಲ್ಲಿ ಬೈಕ್ ರ್ಯಾಲಿ ಮಾಡುವ ಮೂಲಕ ಯುವಕರು, ಹಿರಿಯಕರು, ಆ ಭಾಗದ ನಮ್ಮ ತಾಲೂಕಿನ ಹೆಣ್ಮಕ್ಳುಗಳು ಬಹಳ ವಿಶೇಷವಾಗಿ ಪಕ್ಷಕ್ಕೆ ಹಾಗೂ ನಮಗೆಲ್ಲ ಸ್ವಾಗತ ಕೋರಿದ್ರು. ಬಹುಶಃ ಇವತ್ತಿನ ಈ ಒಂದು ನಿಮ್ಮ ಸ್ವಪ್ರೇರಣೆಯಿಂದ, ಸ್ವಇಚ್ಛೆಯಿಂದ ಕೇವಲ 2 ದಿನದಲ್ಲಿ ನೀವೇನು ಒಂದು ತಯಾರಿಯನ್ನ ಮಾಡ್ಕೊಂಡು ಸಂಘ ದೊಡ್ಡಿಯಿಂದ ನನ್ನನ್ನ ಸ್ವಾಗತ ಕೋರಿ ಅಂತಿಮವಾಗಿ ರಾಮನಗರಕ್ಕೆ ಯಾವಾಗ ಬಂದಾಗ್ಲೂ ಕೂಡ ನಮ್ಮ ತಂದೆಯವ್ರ ಕಾಲದಿಂದನೂ ಚಾಮುಂಡಿ ತಾಯಿ ದರ್ಶನವನ್ನ ಪಡೆದುಕೊಳ್ತಕ್ಕಂಥ ಒಂದು ಸಂಪ್ರದಾಯವನ್ನ ಇಟ್ಕೊಂಡಿದ್ದೇವೆ. ಅದನ್ನ ಇವತ್ತು ನೀವು ಮತ್ತೆ ಮುಂದುವರಿಸಿದ್ದೀರಿ. ಸಂಘ ದೊಡ್ಡೆಯಿಂದ ಚಾಮುಂಡಿ ತಾಯಿಯ ಒಂದು ದರ್ಶನವನ್ನ ಪಡೆದುಕೊಂಡು ಮತ್ತೆ ಇವತ್ತು ಕೃಷ್ಣ ಸ್ಮೃತಿ ಚೌಲ್ಟ್ರಿಯಲ್ಲಿ ಕೃಷ್ಣನಿಗೆ ತೊಂದರೆ ಕೊಟ್ವು. ಯಾವಾಗಲೂ ಕೂಡ ಪಕ್ಷದ ಪರವಾಗಿ ಯಾವುದೇ ಕಾರ್ಯಕ್ರಮ ಆಗ್ಬೇಕಾದ್ರೂ ಕೂಡ ಒಂದ್ ಕಡೆ ನಮ್ಮ ಕೃಷ್ಣಣ್ಣ, ಒಂದ್ ಕಡೆ ನಮ್ಮ ಮಂಜಣ್ಣ, ಇಬ್ರು ಕೂಡ ತುಂಬ ಹೃದಯದಿಂದ ಸ್ವಾಗತ ಮಾಡಿ ನಮ್ಮನ್ನ ಬಹಳ ಪ್ರೀತಿಯಿಂದ ಕಾಣ್ತೀರಿ. ತುಂಬಾ ಧನ್ಯವಾದಗಳಣ್ಣ. ಇವತ್ತು ವಿಶೇಷತೆ, ತಾಲೂಕಿನ ಹೆಣ್ಮಕ್ಳು ತಲೆ ಮೇಲೆ ಕಳಶವನ್ನ ಹೊತ್ಕೊಂಡು ಒಂದು 200 ಮೀಟರ್ 300 ಮೀಟರ್ ಅಷ್ಟು ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕಿದ್ದೀರಿ. ನಾರಿ ಶಕ್ತಿ ದೇಶದ ಶಕ್ತಿ. ತಾಯಂದ್ರಗಳು ನೀವು ಮನಸ್ಸು ಮಾಡಿದ್ರೆ ಸಮಾಜದಲ್ಲಿ ಯಾವ ದೊಡ್ಡ ಪರಿವರ್ತನೆ ಬದಲಾವಣೆ ಮಾಡ್ತಕ್ಕಂಥ ಎಲ್ಲ ಶಕ್ತಿ, ಆ ಸಾಮರ್ಥ್ಯ ಇವತ್ತು ಹೆಣ್ಣು ಮಕ್ಕಳಲ್ಲಿ ಇದೆ ಅಂತಕ್ಕಂಥದ್ದನ್ನ ಅನೇಕ ಸಂದರ್ಭದಲ್ಲಿ ನೀವು ಸಾಬೀತು ಮಾಡಿದ್ದೀರಿ. ಇವತ್ತು ನಮ್ಮ ಜೊತೆಲಿ ಹೆಜ್ಜೆ ಹಾಕಿದ್ದೀರಿ. ಈಗ ತಾನೇ ಪ್ರಾಸ್ತಾವಿಕವಾಗಿ ನಿಮ್ಮನ್ನೆಲ್ಲ ಕುರಿತು ತಾಲೂಕು ಅಧ್ಯಕ್ಷರು ನೀವೆಲ್ಲ ಮಾಡ್ಕೊಂಡಿದ್ದೀರಿ ಸಾಮೂಹಿಕವಾದಂಥ ತೀರ್ಮಾನ. ಈಗಲೂ ಕೂಡ ಚಾಮುಂಡಿ ತಾಯಿ ದರ್ಶನ ತಗೊಳ್ಬೇಕಾದ್ರೆ ಕೆಲವೊಂದಷ್ಟು ಮುಖಂಡರುಗಳು ಹೇಳ್ತಾ ಇದ್ರಿ, ಇಲ್ಲ ಶಿವಲಿಂಗಣ್ಣ ಅವರು ಬಹಳ
ಒಂದು ವೇಗವಾಗಿ ತಾಲೂಕು ಅಧ್ಯಕ್ಷ ಸ್ಥಾನವನ್ನ ಬಹಳ ಪರಿಪೂರ್ಣವಾಗಿ ತುಂಬಿಸಿದ್ದಾರೆ. ಯಾವುದೇ ಮದುವೆಗಳಿರಲಿ, ಯಾವುದೇ ಸಾವು ನೋವುಗಳಿರಲಿ, ನಾನು ಕೆಲವೊಂದಷ್ಟು ಸಮಯದ ಒತ್ತಡಗಳಿಂದ ಬರ್ಲಿಕ್ಕೆ ಆಗದೆ ಹೋದ್ರು ಕೂಡ ಅವರು ಹೋಗ್ತಕ್ಕಂಥದ್ದು, ಅಲ್ಲಿ ನನಗೆ ಫೋನ್ ಮಾಡಿ ಮಾತನಾಡಿಸ್ತಕ್ಕಂಥದ್ದು, ಇದು ಪಾಪ ಅವರು ತಾಲೂಕು ಅಧ್ಯಕ್ಷರಾದ ನಂತರ ನಿರಂತರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಆದ್ರೆ ಅವ್ರಿಗೆ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಾರೆ, ಸಂಘಟನೆ ಮಾಡ್ತಾರೆ, ಬಹಳ ಹಿಂದುಳ್ಕೊಬಿಡ್ತಾರೆ. ನಾವು ಶಿವಲಿಂಗಣ್ಣ ಎಲ್ಲಪ್ಪ, ಶಿವಲಿಂಗಣ್ಣನ ಮುಂದೆ ಕರೀರಿ ಅಂತ ಹುಡುಕ್ಬೇಕು. ಹಂಗಾಗಿ ಶಿವಲಿಂಗಣ್ಣ ಅವರೇ ತಾಲೂಕು ಅಧ್ಯಕ್ಷರು ಅಂತಕ್ಕಂಥದ್ದು ಅದು ಒಂದ್ ರೀತಿ ಬಹಳ ಅದಕ್ಕೆ ಘನತೆ ಇರ್ತಕ್ಕಂಥ ಒಂದು ಪೋಸ್ಟ್ ಅದು. ಹಾಗಾಗಿ ನಿಮ್ದಾದಂತ ಘನತೆ ಇದೆ. ಆ ತಾಲೂಕು ಅಧ್ಯಕ್ಷರು ಸ್ಥಾನಕ್ಕೆ ನೀವು ನಮ್ಮ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು ಎಲ್ಲ ಹಿರಿಯಕರಿದ್ದಾರೆ. ಎಲ್ಲರೂ ಆ ಸ್ಥಾನಕ್ಕೆ ಅರ್ಹತೆ ಇರ್ತಕ್ಕಂಥವ್ರು ಬಹಳ ಜನ ಇದ್ದೀರಿ. ಇದೇನಪ್ಪ ಬರೀ ಶಿವಲಿಂಗಣ್ಣ ಅವ್ರನ್ನ ನಿಖಿಲು ಬಹಳ ಅವ್ರಿಗೆ ಪ್ರೋತ್ಸಾಹದ ಮಾತುಗಳು ಹೇಳ್ತಾ ಇದ್ದಾರೆ, ನಮ್ಮನ್ನೆಲ್ಲ ಮರ್ತು ಬಿಟ್ರಲ್ಲ ಅಂತ ದಯಮಾಡಿ ಯಾರು ಅನ್ನತ ಭಾವಿಸ್ಬೇಡಿ. ತುಂಬಾ ಜನ ಹಿರಿಯ ಮುಖಂಡರುಗಳು ದೊಡ್ಡವ್ರ ಕಾಲದಿಂದ ಕುಮಾರಣ್ಣನ ಕಾಲದವರೆಗೂ ಈಗ ನಮ್ಮ ಕಾಲಕ್ಕೂ ಕೂಡ ನಮ್ಮನ್ನೆಲ್ಲ ನಮ್ಮ ಜೊತೆನಲ್ಲಿ ಇವತ್ತು ನಮ್ಮ ಹೆಗಲ ಮೇಲೆ ಕೂರಿಸ್ಕೊಂಡು ಮೆರೆಸ್ತಕ್ಕಂಥ ಕೆಲಸ ಮಾಡ್ತಿದ್ದೀರಿ. ಹಾಗಾಗಿ ನೀವು ಎಲ್ಲರೂ ಕೂಡ ಆ ಸಮರ್ಥ್ಯತೆಯನ್ನು ಹೊಂದ್ಕೊಂಡಿದ್ದೀರಿ. ಆದ್ರೆ ಅಂತಿಮವಾಗಿ ಇರ್ತಕ್ಕಂಥ ಹುದ್ದೆ ಒಂದೇ, ಯಾರಾದ್ರೂ ಆ ಜಾಗ ತುಂಬಿಸ್ಬೇಕಾಗಿತ್ತು. ನಿಮ್ಮೆಲ್ಲರ ಅಭಿಪ್ರಾಯದ ಮೇಲೆ ಶಿವಲಿಂಗಣ್ಣವ್ರು ಕೆಲಸ ಮಾಡ್ತಾ ಇದ್ದಾರೆ. ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು, ನನಗೆ ಅತ್ಯಂತ ಆತ್ಮೀಯರು, ಬಲಗೈ ಬಂಟರು. ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳ್ತಾ ಇದ್ರು, ಸೋಲು ಗೆಲುವು ಅಂತಕ್ಕಂಥದ್ದು ಅಣ್ಣ ಒಂದು ಮಾತು ಹೇಳ್ತೇನೆ, ಅದು ಸರ್ವೇ ಸಾಮಾನ್ಯ. ಇವತ್ತು ನಾನು ನಿಮ್ಮ ಎದುರುಗಡೆ ನಿಂತು ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ನನ್ನ 3 ಚುನಾವಣೆಯ ಸೋಲು ನನ್ನ ರಾಜಕಾರಣದ ಜೀವನಕ್ಕೆ ಒಂದು ಪರಿಪಕ್ವತೆಯನ್ನ ಗಳಿಸ್ಕೊಳ್ತಕ್ಕಂಥದಕ್ಕೆ ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಿ. 76,000 ಮತ ನನ್ನ ಪರವಾಗಿ ಕ್ರೋಢೀಕರಿಸ್ತಕ್ಕಂಥದಕ್ಕೆ ನಿಮ್ಮೆಲ್ಲರ ಹೋರಾಟ, ಇಲ್ಲಿ ನಾನು ಅಂತಕ್ಕಂಥದ್ದಲ್ಲ. ಆದ್ರೆ ಬಹುಶಃ ನಾನು ಇಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ನಿನ್ನೆ ನಮ್ಮ ಮಾಜಿ ಶಾಸಕರು ಒಬ್ರು ಮನೆಗೆ ಭೇಟಿ ಕೊಟ್ಟಿದ್ದೆ. ಅವ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ನೋಡಿ ನೀವು ಇಂದಿನ ಚುನಾವಣೆಯಲ್ಲಿ ಇನ್ನೊಂದು ಸ್ವಲ್ಪ ಕುಮಾರಣ್ಣ ಅವ್ರ ಜೊತೆ ಹೆಗಲ್ ಕೊಟ್ಕೊಂಡು ಅವ್ರು ಪಂಚರತ್ನ ಕಾರ್ಯಕ್ರಮ ಮಾಡ್ತಾ ಇದ್ರು, ಕಾಣ್ಬೋದಾಗಿತ್ತು ಅಂತ ನಿನ್ನೆ ಒಬ್ರು ಮಾಜಿ ಶಾಸಕರು ನನಗೆ ಸಲಹೆ ಕೊಡ್ತಾ ಇದ್ರು. ಆದ್ರೆ ನಾನು 3-4 ತಿಂಗಳು, ಬಹುಶಃ ಡಿಸೆಂಬರ್ 17ನೇ ತಾರೀಕು ಕುಮಾರಣ್ಣನ ಹುಟ್ಟುಹಬ್ಬ ಆದ ಮಾರನೇ ದಿನ ತೋಟದಿಂದ ಸೀದಾ ಬಂದ್ವು. ನಮಗೆ ಅಲ್ಲಿ ನಗರ ಪ್ರದೇಶದಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಕುಮಾರಣ್ಣ ಅವರು ರಾಮನಗರದ ಅಧಿಕೃತ ಅಭ್ಯರ್ಥಿ ಅಂತಕ್ಕಂಥದ್ದನ್ನ ಘೋಷಣೆ ಮಾಡಿದ್ರು. ನಿಮ್ಮ ಎದುರುಗಡೆ ನಿಮ್ಮೆಲ್ಲರ ಸಹಕಾರ ಅವತ್ತು ಚುನಾವಣೆ ಮಾಡ್ತಕ್ಕಂಥದಕ್ಕೆ ಬಹುಶಃ ಪ್ರತಿ ಹಳ್ಳಿ ತಿರುಗಿದಿರಣ, ಕಾಲ್ನಡಿಗೆಯಲ್ಲಿ ತಿರುಗಿದ್ದೀನಿ. ಟೌನ್ನಲ್ಲಿ ನೀವು 3 ಮಾಡಿ 4 ಮಾಡಿ ಹತ್ಸಿ ಇಳಿಸಿ ಚೆನ್ನಾಗಿ ನನ್ನನ್ನು ಓಡಾಡಿಸಿದಿರಿ. ಓಡಾಡದೆ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡಿದ್ದೇವೆ. ಆದ್ರೆ ಮುಂದೆ ನನಗೀಗ ಒಂದು ದೊಡ್ಡ ಸವಾಲಿದೆ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮಂಜಣ್ಣ ಅವ್ರು ಹೇಳ್ದಂಗೆ ನಾನು ಅನೇಕ ಬಾರಿ ಹೇಳ್ತಾ ಇದ್ದೀನಿ ಎಲ್ಲ ಕಡೆ, ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಹೆಸರೇನು ಕೊಟ್ಟಿದ್ದೀವಿ, ಇದು ನಮ್ಗೆ ಹೊಸದೇನಲ್ಲ. ಜನತಾದಳ ಪಕ್ಷ ಹುಟ್ಟಿರ್ತಕ್ಕಂಥದ್ದು, ಸ್ಥಾಪನೆ ಆಗಿರ್ತಕ್ಕಂಥದ್ದು ಒಂದು ಹೋರಾಟದ ಹಿನ್ನೆಲೆಯಲ್ಲಿ, ವಿಶೇಷವಾಗಿ ನಮ್ಮ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟಕ್ಕೆ ಬೆಂಬಲವಾಗಿ, ಪ್ರತಿಫಲವಾಗಿ ಅವರಿಗೆ ಹೆಗಲು ಕೊಟ್ಕೊಂಡು ಕಷ್ಟ ಕಾಲದಲ್ಲಿ, ಸುಖ ಕಾಲದಲ್ಲಿ ಯಾವಾಗಲೂ ಕೂಡ ನಮ್ಮ ಜೊತೆಯಲ್ಲಿ ಯಾವುದೇ ನಿರೀಕ್ಷೆಗಳು, ಅಪೇಕ್ಷೆಗಳು ಇಲ್ದಿರ ನೀವು ಹೆಜ್ಜೆಯನ್ನ ಹಾಕಿದ್ದೀರಿ. ಈಗ ನನ್ನ ಮುಂದೆ ಇರ್ತಕ್ಕಂಥ ಸವಾಲು ಬಹಳ ಜನಕ್ಕೆ ಅನ್ಸ್ಬೋದು, ಇದ್ಯಾವುದು ಚುನಾವಣೆ ಇಲ್ವಲ್ಲ, ಇನ್ನು 3 ವರ್ಷ ಇದೆ ಸಾರ್ವತ್ರಿಕ ಚುನಾವಣೆಗೆ, ಈಗಲೇ ನಿಖಿಲ್ ಕುಮಾರಸ್ವಾಮಿ 3 ವರ್ಷಕ್ಕಿಂತ ಮುಂಚಿತವಾಗಿ ಹೊರಟ್ಬಿಟ್ಟಿದ್ದಾನಲ್ಲ ರಾಜ್ಯ ಪ್ರವಾಸ ಅಂತ. ಆದ್ರೆ ಇವತ್ತು ನಾನು ರಾಜ್ಯವನ್ನ ಪ್ರವಾಸ ಮಾಡ್ತಾ ಇರ್ತಕ್ಕಂಥ ಮೂಲ ಉದ್ದೇಶ, ಪಕ್ಷದಲ್ಲಿ ಸಾಕಷ್ಟು ಜನ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಯಾವ ರೀತಿ ರಾಮನಗರ ತಾಲೂಕಿನಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಯಶಸ್ಸುಗೊಳಿಸಿದ್ದೀರಿ. ಇದೇ ರೀತಿ ನಾನು ತುಮಕೂರಿಗೆ ಕಾಲನ್ನ ಇಟ್ಟಿದ್ದೆ. ಮೊದಲನೇ ಬಾರಿ ಸಿದ್ಧಗಂಗಾ ಮಠಕ್ಕೆ ಹೋಗಿದ್ದೆ. ಅಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿ ಅಲ್ಲಿ ಏನು ಶ್ರೀ 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 ಶಿವಕುಮಾರ ಸ್ವಾಮೀಜಿ ಅವ್ರಿಗೆ ಹೋಗಿ ಒಂದು ಆಶೀರ್ವಾದವನ್ನು ಪಡಿತಕ್ಕಂಥದ್ದು, ಆ ಗದ್ಗೆಯನ್ನ ಮುಟ್ಟಿ ಆ ಪ್ರಾರ್ಥನೆ ಮಾಡಿ ಬಂದ ನಂತರ ತುಮಕೂರು ಜಿಲ್ಲೆನಲ್ಲಿ ಏನು
ನಾನು ಪ್ರವಾಸವನ್ನ ಕೈಗೆ ಎತ್ಕೊಂಡಿದ್ದೆ. 8 ತಾಲೂಕುಗಳಿಗೆ ಪ್ರವಾಸವನ್ನ ಮಾಡಿದ್ದೇನೆ. ಆ ಹುಮ್ಮಸ್ಸು ಪ್ರತಿನಿತ್ಯ ನಾನು ನೋಡ್ತಾ ಇದ್ದೇನೆ ಪಕ್ಷದ ಕಾರ್ಯಕರ್ತರುಗಳಲ್ಲಿ. ಯಾಕೆಂದ್ರೆ ಅಂತಿಮವಾಗಿ ಇವತ್ತು ಪಕ್ಷದ ಕಾರ್ಯಕರ್ತರು ಸದೃಢವಾಗಿರಬೇಕು, ಪಕ್ಷದ ಕಾರ್ಯಕರ್ತರಲ್ಲಿ ಛಲ ಇರಬೇಕು, ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಸಂಕಲ್ಪ ಇರಬೇಕು. ಆಗ್ಲೇ ನಾವೇನಾದ್ರೂ ಸಾಧನೆ ಮಾಡ್ಲಿಕ್ಕಾಗ್ತದೆ. ಹಾಗಾಗಿ ಇವತ್ತು ನನ್ನ ಮುಂದೆ ಇರ್ತಕ್ಕಂಥದ್ದಣ್ಣ, ಮುಂದಿನ ವಿಧಾನಸಭಾ ಚುನಾವಣೆ ಈಗ ವಿಚಾರ ಅಲ್ಲ. ನಮ್ಮ ಮುಂದೆ ನಾವು ಎದುರು ನೋಡ್ತಾ ಇರ್ತಕ್ಕಂಥದ್ದು ಒಂದು ಗ್ರಾಮ ಪಂಚಾಯಿತಿ ಚುನಾವಣೆ ಡಿಸೆಂಬರ್ ತಿಂಗಳಲ್ಲಿ ನಡಿಲೇಬೇಕು. ಸಾಕಷ್ಟು ಜನ ಗ್ರಾಮಗಳಲ್ಲಿ, ಯಾಕೆಂದ್ರೆ ಗ್ರಾಮ ಪಂಚಾಯಿತಿ ಅಂದ್ರೆ ಅದು ರಾಜಕಾರಣದ ಬೇರದು, ಅಲ್ಲಿಂದಾನೇ ರಾಜಕಾರಣ ಹುಟ್ಟತಕ್ಕಂಥದ್ದು. ರಾಜಕಾರಣ ಹುಟ್ಟದೆ ಗ್ರಾಮ ಪಂಚಾಯಿತಿಲಿ. ಹಾಗಾಗಿ ಈ ಬಾರಿ ನಾನೊಂದು ಮಾತನ್ನ ಕೊಡ್ತೇನೆ. ಇಲ್ಲಿ ಬಡ ಜನ ಕೌನ್ಸಿಲರ್ಗಳಿದ್ದೀರಣ್ಣ, ಬಹುಶಃ ಕಳೆದ ಕೌನ್ಸಿಲರ್ ಚುನಾವಣೆಯಲ್ಲಿ, ನಗರಸಭೆ ಚುನಾವಣೆಯಲ್ಲಿ ಬಹುಶಃ ಕುಮಾರಣ್ಣನ ಪ್ರಪ್ರಥಮವಾಗಿ ಕರ್ಕ ಬಂದಿದ್ದೆ, ಮರ್ತು ಬಿಟ್ಟಿದ್ದೀರೇನೋ. ಬಹುಶಃ ನಿಮ್ ಜೊತೆಲಿ ನಿಂತು ಪ್ರಾಮಾಣಿಕವಾಗಿ ಸಹಕಾರ ಕೊಟ್ಟಿದ್ದೆ ಆ ಚುನಾವಣೆಯಲ್ಲಿ. ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಇಡೀ ಇವತ್ತು ಪಕ್ಷದಲ್ಲಿ ಇರ್ತಕ್ಕಂಥ ಇಡೀ ರಾಜ್ಯದಲ್ಲಿ ಬಹುತೇಕ ಜಿಲ್ಲೆಗಳು ತಾಲೂಕುಗಳಲ್ಲಿ ಇವತ್ತು ಪಕ್ಷದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಲ್ತಕ್ಕಂಥವ್ರು, ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಕೂಡ ಕೋರ್ಟಿಗಾಗಲೇ ಚೀಮಾರಿ ಹಾಕಿದ್ದಾರೆ. ಈ ಕೂಡಲೇ ನೀವು ನಡೆಸಬೇಕು ಅಂತಕ್ಕಂಥ ಕೋರ್ಟ್ ಆದೇಶ ಹೊರಡಿಸಿದ್ದಾರೆ. ಅದು ಕೂಡ ಅತಿ ಶೀಘ್ರದಲ್ಲಿ ನೆರವೇರುತ್ತೆ. ಹಾಗಾಗಿ ಇವೆಲ್ಲದಕ್ಕೂ ನಾವು ಸಜ್ಜಾಗಬೇಕಾಗ್ತದೆ. ಮುಂದೆ ನಮ್ಮ MLA ಚುನಾವಣೆ ಮುಂದಕ್ಕೆ ನೋಡ್ಕೊಳ್ಳುವ, ನೀವೆಲ್ಲ ಸದೃಢವಾಗಿ ಬೆಳಿಬೇಕು, ನೀವೆಲ್ಲ ಮುಂದೆ ಬರಬೇಕು. ನಾನು ತುಮಕೂರು ಬಹುಶಃ ನಮ್ಮ ಕೊರಟಗೆರೆನಲ್ಲಿ ನಿಂತು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದೆ, ತುಂಬಾ ಜನ ಇವತ್ತು ಹಿರಿಯಕರು ಇಲ್ಲಿ ಇದೀರಣ್ಣ, ಒಂದಷ್ಟು ಜನ ಯುವಕರು ಕೂಡ ಮುಂದಿನ ದಿನಗಳಲ್ಲಿ ರಾಜಕಾರಣದಲ್ಲಿ, ಯಾಕೆಂದ್ರೆ ಒಂದು ಬದಲಾವಣೆ ಕಾಣಬೇಕು ಸಮಾಜ ಅಂತಕ್ಕಂಥದ್ದಾದಾಗ ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ಯುವಕರುಗಳು ಕೂಡ ರಾಜಕಾರಣಕ್ಕೆ ಪ್ರವೇಶವನ್ನ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಯಾರ್ಯಾರು ಆಕಾಂಕ್ಷಿತರಿದ್ದೀರಿ, ಆಸೆ ಇಟ್ಕೊಂಡಿದ್ದೀರಿ, ಅದಕ್ಕೆ ಪೂರ್ವಕವಾಗಿ ನೀವು ಕೂಡ ನಿಮ್ಮ ಗ್ರಾಮಗಳಲ್ಲಿ ನಿರಂತರವಾಗಿ ಈಗ ಜನರೊಂದಿಗೆ ಜನತಾದಳ ಅಂತ ನಾವೇನು ಇಟ್ಟಿದ್ದೀವಿ, ಜನರೊಂದಿಗೆ ಜನತಾದಳದ ಪ್ರತಿನಿಧಿಗಳಾಗಿ ನೀವು ಗ್ರಾಮಗಳಲ್ಲಿ ಇವತ್ತು ನೀವೆಲ್ಲರೂ ಜನಗಳ ಜೊತೆ ಬೆರೀಬೇಕಾಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಪಕ್ಷ ನಿಮ್ಮನ್ನ ಗುರುತಿಸುತ್ತಣ, ಯಾವತ್ತೂ ಕೂಡ ನಿಮ್ಮ ಕೈಯನ್ನ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇಲ್ಲೊಂದ್ ಕಡೆ 3 ಚುನಾವಣೆಗಳ ಏರುಪೇರು, ಆ ಸೋಲು ಸಾಮಾನ್ಯವಾಗಿ ಯಾರಿಗೇ ಆಗ್ಲಿ ಒಂದ್ ಹಂತಕ್ಕೆ ಕಾಡುತ್ತೆ. ನಾನು ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಬಹುಶಃ ದೇವೇಗೌಡರು ಸಾಹೇಬ್ರು ಒಂದು ಮಾತನ್ನು ಹೇಳ್ತಾ ಇದ್ರು, JP ಭವನದಲ್ಲಿ ಚಾಲನೆ ಕೊಟ್ಟರು ನಮ್ಮ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ. ಆಗ ಒಂದು ಮಾತು ದೇವೇಗೌಡರು ಸಾಹೇಬ್ರು ಹೇಳ್ತಾ ಇದ್ರು, ದೊಡ್ಡವರು ಮೊದಲನೇ ಚುನಾವಣೆಯಲ್ಲಿ 62ರಲ್ಲಿ ಆಗ ಇದ್ದಿದ್ದೆ ಕಾಂಗ್ರೆಸ್ಸು, ದೇಶದಲ್ಲಿ ಇದ್ದಿದ್ದೆ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಟಿಕೆಟ್ ಸಿಕ್ಬೇಕಾಗಿತ್ತು, ದುಡ್ದಿದ್ರು, ಜನಗಳ ಪರವಾಗಿದ್ರು, ಜನಗಳ ಮನಸ್ಸಲ್ಲಿ ದೇವೇಗೌಡರು ಸಾಹೇಬ್ರಿದ್ರು. ಚಿಕ್ಕ ವಯಸ್ಸು, ಬಹುಶಃ ಒಂದು 26-27 ವರ್ಷ ಇರ್ಬೋದು ಅನ್ಕೋತೀನಿ 62ರಲ್ಲಿ. ಆಗ ಕೊನೆ ಹಂತದಲ್ಲಿ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ, ಮೋಸ ಮಾಡುತ್ತೆ ಕಾಂಗ್ರೆಸ್ ಪಕ್ಷ. ಆ ಸಂದರ್ಭದಲ್ಲಿ ದೇವೇಗೌಡರು ಸಾಹೇಬ್ರು, ಇಲ್ಲಪ್ಪ ನಮ್ಮ ಮನೆ ಬರದಲ್ಲಿ ಬೇಡ, ರಾಜಕಾರಣ ಬರೋದಿಲ್ಲ, ಯಾಕೆ ಬೇಕು ಚುನಾವಣೆ ನಮಗೆಲ್ಲ ಅಂತಕ್ಕಂಥದ್ದು ನಿರ್ಧಾರ ಮಾಡಿ ಹಿಂಸರ್ದಿದ್ದ ಕಾಲ ಇತ್ತು. ಆಗ ಜನನೇ ದೇವೇಗೌಡರ ಸಾಹೇಬ್ರನ್ನ ಗುರುತಿಸಿ, ಇಲ್ಲ ಇಲ್ಲ ನೀವು ನಿಂತ್ಕೊಳ್ಳೇಬೇಕು, ನೀವು ಸ್ವತಂತ್ರ ಅಭ್ಯರ್ಥಿಗಳಾದ್ರೂ ನಿಂತರೂ ಪರವಾಗಿಲ್ಲ, ನಾವು ಜನ ಆಶೀರ್ವಾದ ಮಾಡ್ತೇವೆ ಅಂತಕ್ಕಂಥದ್ದು ಜನರೇ ದೇವೇಗೌಡರು ಸಾಹೇಬ್ರನ್ನ ಹೆಗಲ ಮೇಲೆ ಹೊತ್ತು ಮೊದಲನೇ ಬಾರಿ 1962ರಲ್ಲಿ ಶಾಸಕರಾಗಿ ಆಯ್ಕೆ ಮಾಡ್ತಾರೆ. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಾನು 3 ಚುನಾವಣೆನೂ ಸೋತಿದ್ದೀನಿ. ದೇವೇಗೌಡರು ಸಾಹೇಬ್ರು ಒಂದು ಮಾತು ಹೇಳಿದ್ರು, ನಾನು ಬಹುಶಃ 3 ಚುನಾವಣೆ ಸತತವಾಗಿ ಒಂದು ಗೆಲುವನ್ನ ನೋಡಿದಿರಾ, ಈ ರೀತಿ ಸೋತಿದ್ರೆ ಬಹುಶಃ ನನ್ನ ಮನಸ್ಸು ಮೇಲೆ ಯಾವ ರೀತಿ ಪರಿಣಾಮ ಆಗ್ತಾ ಇತ್ತು, ಆಘಾತ ಆಗ್ತಾ ಇತ್ತು ಅಂತಕ್ಕಂಥದನ್ನ ನಾನು ನಿಖಿಲ್ ಕುಮಾರಸ್ವಾಮಿ ಪರವಾಗಿ ನಿಂತು ಯೋಚನೆ ಮಾಡಬಲ್ಲ ಅಂತಕ್ಕಂಥದನ್ನ ದೊಡ್ಡವರು ಹೇಳ್ತಾ ಇದ್ರಣ್ಣ. ಆದ್ರೆ ಅಣ್ಣ, ಇವತ್ತು ನನಗೆ ಒಂದು ದೊಡ್ಡ ಗುರಿ ಇದೆ. ಇವತ್ತು ನಮ್ಮ ಮುಂದೆ ಬಹಳ ದೊಡ್ಡ ಸವಾಲುಗಳಿದೆ. ಆ ಸವಾಲುಗಳನ್ನ ಸ್ವೀಕಾರ ಮಾಡಬೇಕಾಗ್ತದೆ. ಸಂದರ್ಭಗಳು ಚುನಾವಣೆಗಳಲ್ಲಿ ಬರುತ್ತೆ ಹೋಗುತ್ತೆ, ಒಬ್ರು ಗೆಲ್ಲಬೇಕು ಸೋಲ್ಬೇಕು, ಅದಿರ್ಲಿ, ಅದನ್ನ ನಾವು ಬದಿಗಿಡೋಣ, ಅದು ಮುಂದೊಂದು ದಿನ ಅವಕಾಶ ಸಿಗುತ್ತೆ. ಆದ್ರೆ ಜನರ ಜೊತೆ ಇರಬೇಕು ನಾವು. ಜನರ ಮಧ್ಯೆ ನಾವಿಲ್ಲ ಅಂದ್ರೆ ಯಾವ ಕಾರಣಕ್ಕೂ ಯಾರನ್ನು ಕೂಡ ಜನ, ನೀವೆಷ್ಟೇ ಪ್ರಭಾವಿಗಳಾಗಿ, ನೀವೆಷ್ಟೇ ಹಿನ್ನೆಲೆ ಇರಲಿ, 2 ದಿನದಿಂದ ನಾನು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶಿವಲಿಂಗಣ್ಣನಿಗೆ ಫೋನ್ ಮಾಡಿ ಒಂದು ಮಾತನ್ನು ಹೇಳಿದೆ. ಇವತ್ತು 25ನೇ ತಾರೀಕು ಸ್ವಲ್ಪ ಅಮಾವಾಸ್ಯೆ ಬಿದ್ದುಬಿಟ್ಟಿದೆ ಈ ದಿನ.
ಹಿಂದೆ ನಾನು ಒಂದು 15 ದಿನದಿಂದ ಮೀಟಿಂಗ್ ಮಾಡಿ ವಿಜಯನಗರ, ಕೊಪ್ಪಳ ಮತ್ತೆ ರಾಯಚೂರು ಡಿಸ್ಟ್ರಿಕ್ಟ್ಗೆ ಪ್ರವಾಸ ಮಾಡ್ತಕ್ಕಂಥದ್ದು ನಿಗದಿಯಾಗಿತ್ತು. ನಾಳೆ ರಾಯಚೂರಿಗೆ ಹೋಗ್ತಾ ಇದ್ದೇನೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ವಿಜಯನಗರ ಮತ್ತೆ ಕೊಪ್ಪಳ ಇವತ್ತು ಒಂದು ಮನವಿಯನ್ನ ಮಾಡಿದ್ರು ನಮ್ಮ ಅಭ್ಯರ್ಥಿಗಳು. ಅಮಾವಾಸ್ಯೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೊಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಒಂದು ಸಮಾವೇಶವನ್ನ ನೀವು ಬರ್ತಾ ಇದ್ದೀರಾ ಪ್ರಪ್ರಥಮವಾಗಿ ಅಂತಕ್ಕಂಥದ್ದನ್ನ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡ್ಕೊಳ್ಬೇಕು ಅಂತ